ಹಲೋ ಎವ್ರಿವಾನ್, ನಾನು ಸುಷ್ಮಾ. ವೆಜ್ ವಂಡರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತು ನಾನು ಹಳ್ಳಿಗೆ ಬಂದಿದ್ದೀನಿ. ಸೊ ಹಳ್ಳಿಯಲ್ಲಿ ಒಂದು ರೌಂಡ್ ಬೆಳಗ್ಗೆ ವಾಕಿಂಗ್ ಹೋಗೋದು ಮತ್ತು ಹೂಗಳನ್ನು ಕೊಯ್ಯೋದು, ಇದನ್ನೆಲ್ಲ ಒಂದು ಸಾರಿ ತೋರಿಸ್ಬಿಟ್ಟು ಮತ್ತು ಒಂದು ಸ್ವಲ್ಪ ಗಾರ್ಡನನ್ನು ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ವೀಡಿಯೋದಲ್ಲಿ ನಾನು ಚೆನ್ನಾಗಿ ಅಂದರೆ ಹಳ್ಳಿಯಲ್ಲಿ ಒಂದು ಹಲಸಿನಕಾಯನ್ನು ಕೊಯ್ಕೊಂಡು ಬಂದು ಅದರಿಂದ ಮಾಡುವಂಥ ರೆಸಿಪಿನ, ಹಳ್ಳಿಯಲ್ಲೇ ಮಾಡುವಂಥ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಈಗ ವಾಕಿಂಗ್ ಹೋಗಿ ಬರೋಣವಾ? ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬೆಳಗಿನ ಟೈಮು ಹಳ್ಳಿ ಕಡೆ ವಾಕಿಂಗ್ ಹೋಗೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ನೋಡಿ, ಎಷ್ಟು ಫುಲ್ ಇಬ್ಬನಿ ಎಲ್ಲ ತುಂಬಿಕೊಂಡಿದೆ, ಹಕ್ಕಿಗಳ ಚಿಲಿಪಿಲಿ ಸಖತ್ ಒಂಥರ ಏನೋ ಒಂದು ರೀತಿ ಖುಷಿಯಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಒಂದು ರೌಂಡ್ ವಾಕಿಂಗ್ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ, ನಾವು ವಾಕಿಂಗ್ ಎಲ್ಲ ಹೋಗಿ ಬಂದ್ವಿ. ಅಷ್ಟೊತ್ತಿಗೆ ವಾಕಿಂಗ್ಗೆ ಹೋಗೋಕ್ಕಿಂತ ಮುಂಚೆನೇ ಅಪ್ಪ ಬೆಂಕಿ ಎಲ್ಲ ಒಟ್ಟಿ ಹಂಡೆದಲ್ಲಿ ಫುಲ್ಲು ನೀರನ್ನು ಕಾಯೋದಕ್ಕೆ ಅಂತ ಇಟ್ಟಿದ್ರು. ಹಾಗೆ ಚಳಿ ಚಳಿ ಬೇರೆ ಆಗಿತ್ತಲ್ವ, ಹೊರಗಡೆ ಫುಲ್ ಫಾಗ್ ಇತ್ತು. ಸೊ ಒಂದು ಸಾರಿ ನಾವು ಬೆಂಕಿ ಕಾಸ್ಕೊಂಡು ಹೋಗೋಣ ಅಂತ ನಾನು ಕೂತ್ಕೊಂಡಿದ್ದೀನಿ. ನನಗೆ ಯಾವಾಗಲೂ ಸ್ವಲ್ಪ ಬೆಂಕಿ ಕಾಸೋದಕ್ಕೆ, ಈ ರೀತಿ ಬೆಂಕಿ ಕಾಸ್ತಾ ಕೂತ್ಕೊಳ್ಳೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಸೊ ಒಂದು ಸ್ವಲ್ಪ ಹೊತ್ತು ಬೆಂಕಿನ ಕಾಸ್ತಾ ಕೂತ್ಕೊಂಡೆ. ಯೂಸ್ವಲ್ ಆಗಿ ಈಗ ಎಲ್ಲ ಕಡೆ ಸ್ನಾನಕ್ಕೆಲ್ಲ ಹೀಟ್ರ್ ಬಿಡುತ್ತೆ ಅಲ್ವಾ? ಸೊ ಈ ರೀತಿ ನಮಗೆ ಬೆಂಕಿ ಕಾಸೋದಕ್ಕೆ ಕೂಡ ಸಿಗೋದು ತುಂಬಾನೇ ಕಡಿಮೆ ಅಂತ ಹೇಳ್ಬೋದು. ಹಾಗೆ ನೋಡಿ, ಆಮೇಲೆ ನಾನು ಹೂಗಳನ್ನೆಲ್ಲ ಕೊಯ್ದೆ. ಅಪ್ಪ ದೇವ್ರ ಪೂಜೆ ಮಾಡ್ತಾರೆ, ಆಮೇಲೆ ಸ್ನಾನ ಎಲ್ಲ ಮಾಡಿಬಿಟ್ಟು 10 ಗಂಟೆ ಅಷ್ಟೊತ್ತಿಗೆ ದೇವ್ರ ಪೂಜೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾನು ಅಮ್ಮನ ಮನೆ ಗಾರ್ಡನ್ನಲ್ಲಿ ಎಲ್ಲ ಒಂದ್ಸಾರಿ ಓಡಾಡಿಕೊಂಡು ಎಲ್ಲ ಹೂಗಳನ್ನೆಲ್ಲ ಕೊಯ್ತಾ ಇದ್ದೀನಿ. ಹಾಗೆ ಲಾಸ್ಟಲ್ಲಿ ಫುಲ್ ಅಮ್ಮನ ಮನೆಯಲ್ಲಿ ಎಲ್ಲ ಆಗಿರುವಂಥ ಗಿಡಗಳನ್ನು ಒಂದಷ್ಟು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಮಿನಿ ವ್ಲಾಗನ್ನು ಮಾಡ್ತಾ ಇದ್ದೀನಿ ನಾನು. ಹಾಗೆ ನೋಡಿ, ಹೂಗಳನ್ನೆಲ್ಲ ಬುಟ್ಟಿ ತುಂಬ ಹೂವನ್ನು ಕೊಯ್ಕೊಂಡಿದ್ದೀನಿ. ತುಳಸಿ, ದೂರ್ವೆ ಮತ್ತು ಎಲ್ಲ ರೀತಿ ಹೂಗಳು, ಕರ್ವೀರ, ದಾಸವಾಳ ಎಲ್ಲ ಕೊಯ್ಕೊಂಡು ಈ ರೀತಿ ತುಂಬಿಸ್ಕೊಂಡಿದ್ದೀನಿ. ಅಷ್ಟೊತ್ತಿಗೆ ಅಮ್ಮ ಇಲ್ಲಿ ತಿಂಡಿಗೆ ಹೇಳಿಬಿಟ್ಟು ಎಲ್ಲ ತೆಳ್ಳವನ್ನು ಮಾಡ್ತಾಯಿದ್ರು. ಆಲ್ರೆಡಿ ನಾನು ಈ ರೀತಿ ತೆಳ್ಳವನ್ನು ಹೇಗೆ ಮಾಡ್ತಾರೆ ಹೇಳೋದನ್ನು ಕೂಡ ಪೋಸ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇರುತ್ತೆ. ಅಮ್ಮ ಈ ರೀತಿ ತಿಳುವಾಗಿರುವಂಥ ತೆಳ್ಳವನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಈಗ ನೀವು ನೋಡ್ತಾ ಇರ್ಬೋದು ಅವರು ಹೇಗೆ ಮಾಡ್ತಾ ಇದ್ದಾರೆ, ಬಾಳೆ ಎಲೆಯಲ್ಲಿ ಹೇಳ್ಕೊಂಡು. ಮತ್ತು ನನ್ನ ಮಗನಿಗೆ ಅಂತೂ ತುಂಬ ಇಷ್ಟ ಆಗುತ್ತೆ ಅಮ್ಮ ಮಾಡಿರೋಂಥ ಈ ತೆಳುವಾಗಿರುವಂಥ ತೆಳ್ಳವು. ಈಗ ನೋಡಿ, ಈ ರೀತಿ ಒಂದು ಸರಿ ಎಲ್ಲ ಫುಲ್ ಇದನ್ನು ಬೇಯಿಸ್ಕೊಂಡು ಈಗ ಅಮ್ಮ ಓಪನ್ ಮಾಡ್ತಾ ಇದ್ದಾರೆ ದೋಸೆನ. ನೋಡಿ, ಈ ರೀತಿ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು ಅಂದರೆ 1-2 ನಿಮಿಷ ಜಾಸ್ತಿ ಹೊತ್ತಿಟ್ರಾಯ್ತು. ಈಗ ನೋಡಿ, ನೀವು ನೋಡ್ತಾ ಇರ್ಬೋದು ಎಷ್ಟು ತೆಳುವಾಗಿರುವಂಥ ಪೇಪರ್ ದೋಸೆ ಥರ ಇರುತ್ತೆ. ಇದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಹಳ್ಳಿ ಕಡೆ ಎಲ್ಲ ಯಾವಾಗಲೂ ಬೆಳಗ್ಗಿನ ತಿಂಡಿಗೆ ಆಲ್ಮೋಸ್ಟ್ ಎಲ್ಲ ದಿನಾನೂ ಇದೇ ರೀತಿ ತೆಳ್ಳೆವು ಅಂತ ನಾವು ಹೇಳ್ತೀವಿ, ಇದನ್ನು ಮಾಡ್ತಾರೆ. ಇದೇ ದೋಸೆ ಹಿಟ್ಟನ್ನು ನೀವು ಸೆಟ್ ದೋಸೆ ಥರನೂ ಎರಿಬಹುದು. ಸೆಟ್ ದೋಸೆ ಮಾಡಿದ್ರೂ ಫುಲ್ ಹೋಲ್ ಆಗಿ ಬರುತ್ತೆ. ಮತ್ತು ತಿಳುವಾಗಿ ಈ ರೀತಿ ಕೂಡ ಮಾಡ್ಬೋದು. ಮತ್ತು ನೋಡಿ, ನಮ್ಮ ಕಡೆ ಮಲೆನಾಡು ಕಡೆ ಎಲ್ಲ ತುಪ್ಪ, ಬೆಲ್ಲ ಮತ್ತು ಚಟ್ನಿ ಅಥವಾ ಏನಾದರೂ ಬಾಜಿ ಹಚ್ಕೊಂಡು ಬೆಳಗ್ಗಿನ ತಿಂಡಿನ ತಿನ್ನೋದು. ಯೂಸ್ವಲ್ ಆಗಿ ತುಪ್ಪ ಬೆಲ್ಲ ಅಂತೂ ಇದ್ದೇ ಇರುತ್ತೆ.
ಈ ದೋಸೆಗೆ, ಈ ತೆಳ್ಳವಿಗೆ ತುಪ್ಪವೆಲ್ಲ ತುಂಬ ಚೆನ್ನಾಗಾಗತ್ತೆ. ಹಾಗೆ ಈಗ ನೋಡಿ, ಒಂದು ರೌಂಡು ನಾವೆಲ್ಲ ಗಿಡಗಳ ಕಡೆ ಹೋಗಿ ಬರೋಣವಾ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ನಾನು ಅವತ್ತೇ ಹಳ್ಳಿಗೆ ಹೋದಾಗ ಹಲಸಿನಕಾಯಿ ಗುಜ್ಕು ಅಂತ ಈಗ ಬೆಳೆದಿರುತ್ತೆ. ಅಂದರೆ ಫುಲ್ ಬೆಳೆದಿರಲ್ಲ, ಮೀಡಿಯಮ್ ಆಗಿ ಬೆಳೆದಿರೋಂಥ ಹಲಸಿನಕಾಯಲ್ಲಿ ನಾವು ತುಂಬ ರೀತಿ ರೆಸಿಪಿಗಳನ್ನು ಮಾಡ್ಬೋದು. ಸೊ ಒಂದೆರಡು ಹಲಸಿನಕಾಯಿನ ತೊಗೊಂಡು ಬಂದಿದ್ದೆ. ಹಾಗೆ ಒಂದು ಹಲಸಿನಕಾಯಿದು ಒಂದು ರೆಸಿಪಿನ ನಾನು ಅಲ್ಲೇ ಅಮ್ಮನ ಹತ್ರ ಕೇಳಿಕೊಂಡು ಹಳ್ಳಿಯಲ್ಲೇ ಮಾಡಿರೋ ವಿಡಿಯೋವನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದರಿಂದ ಮಾಡುವಂಥ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳು, ವ್ಲಾಗ್ಸ್ಗಳು, ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ಈ ಹಳ್ಳಿ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಫಾರ್ ವಾಚಿಂಗ್.